ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ನಡೆದಿರುವಂತಹ ಗಲಭೆ, ಅದರ ಜೊತೆಯಲ್ಲಿ ನಡೆದಿರುವಂತಹ ಫೈರಿಂಗ್, ಈ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರು, ಮಾತಾಡಿದ್ದಾರೆ. ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಮಾತಾಡ್ತಾ ಹೇಳಿರೋದು ಪೊಲೀಸರಿಂದ ಸತೀಶ್ ರೆಡ್ಡಿಯ ರಕ್ಷಣೆ ಆಗ್ತಾ ಇದೆ ಅಂತ. ಮೂವರು ಪೊಲೀಸರು ಸಹಾಯ ಮಾಡಿದ್ದಾರೆ, ರಕ್ಷಣೆ ಮಾಡಿದ್ದಾರೆ ಅಂದಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡ್ತಾ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸತೀಶ್ ರೆಡ್ಡಿನ ಆಸ್ಪತ್ರೆಗೆ ಸೇರಿಸಿದ್ದೇ ಪೊಲೀಸರು. ಭರತ್ ರೆಡ್ಡಿಗೆ ಪೊಲೀಸರು ಎಸ್ಕಾರ್ಟ್ ಕೊಟ್ಟರು, ರಕ್ಷಣೆಯನ್ನ ಕೊಟ್ಟರು ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಪೊಲೀಸರಿಂದ ಸತೀಶ್ ರೆಡ್ಡಿಯ ರಕ್ಷಣೆಯಾಯಿತು, ಜೊತೆಗೆ ಭರತ್ ರೆಡ್ಡಿಗೆ ಎಸ್ಕಾರ್ಟ್ ಕೊಟ್ಟರು, ಪೊಲೀಸರೇ ಅವ್ರ ಹಿಂದೆ ನಿಂತಿದ್ದಾರೆ ಅನ್ನುವಂಥ ಹೇಳಿಕೆಯನ್ನ ಈಗ ಜನಾರ್ದನ್ ರೆಡ್ಡಿ ನೀಡಿರೋದು. ಜನಾರ್ದನ ರೆಡ್ಡಿ ಮಾತಾಡ್ತಾ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರೋದು, ಇದೆಲ್ಲದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಜೊತೆಗೆ ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಆಕ್ಚುಲ್ ಆಗಿ ಏನಾಯ್ತು ಅದನ್ನು ಕೂಡ ಮಾತಾಡಿದ್ದಾರೆ ನೋಡಿ. ನಂದ ರೆಡ್ಡಿ ಮತ್ತು ಭರತ್ ನಮ್ಮ ಇಲ್ಲಿ ಇದರಲ್ಲಿ ASP ರವಿಕುಮಾರ್, DSP ನಂದ ರೆಡ್ಡಿ ಮತ್ತು ಭರತ್, ಈ ಮೂವರು ನಿರಂತರವಾಗಿ ಕಮ್ಯುನಿಕೇಶನ್ ಅಲ್ಲಿ ಇದ್ದು ಇವೆಲ್ಲ ಪ್ಲಾನ್ ನಡೀತಾ ಇರೋವಂಥದ್ದು ನೋಡಿ. ಸತೀಶ್ ರೆಡ್ಡಿದ ಘಟನೆ ಆಯಿತು, ಅದಾದಮೇಲೆ ಟೋಟಲ್ ಪೊಲೀಸ್ ಎಲ್ಲ ಬಂದುಬಿಟ್ಟು ನನ್ನ ಮನೆಗೂ ರಕ್ಷಣೆ ಕೊಟ್ಟು ಭರತ್ ರೆಡ್ಡಿನ ಮತ್ತೆ 9 ಗಂಟೆಗೆ ಅವ್ನು ಬಂದಿದ್ದ ಮನೆ ಹತ್ರ. ಇದು 7:30ಗೆ ಇನ್ಸಿಡೆಂಟ್ ಮುಗಿದೋಯಿತು. ಒಂದೂವರೆ ತಾಸು ಸಮಯ ಇದ್ದರೂ ಕೂಡ ಪೊಲೀಸರ ನಿರ್ಲಕ್ಷ್ಯ ಎಷ್ಟು ಇತ್ತು ಅನ್ನೋದು ನೆನ್ಪಿಟ್ಕೊಳ್ಳಿ. ಫಸ್ಟ್ ಇನ್ಸಿಡೆಂಟು ಮಧ್ಯಾಹ್ನ 2:30ಗೆ ನಾನು ಬ್ಯಾನರ್ನ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟು ಪೊಲೀಸರು ಬಂದು ಬ್ಯಾನರ್ ತೆರವುಗೊಳಿಸಿ ಕಳಿಸ್ಬಿಟ್ಟು ಇನ್ನೇನು ಮುಗಿದೋಯಿತು ಅಂತ ಅಂದ್ಕೊಂಡಿದ್ದು ಒಂದು. ಅಟ್ಲೀಸ್ಟ್ ಆ ಸಂದರ್ಭದಲ್ಲಾದರೂ ಕೂಡ ಪ್ರಿಕಾಷನ್ ತಗೋಬೇಕಾಗಿತ್ತು. ರೆಡ್ಡಿ ಮನೆ ಮುಂದೆ ಹೋಗಿ ಬ್ಯಾನರ್ ಕಟ್ಟಿದ್ದಾರೆ, ನಾವೇ ಪೊಲೀಸರು ಹೋಗಿ ತೆಗೆದಿದ್ದೀವಿ, ಮತ್ತು ಇದೇನಾದರೂ ಮತ್ತೆ ನೆಕ್ಸ್ಟ್ ವಿಕೋಪಕ್ಕೆ ಹೋಗ್ಬೋದಾ, ಒಂದು 4 ಮಂದಿ ಪೊಲೀಸರನ್ನ ಹಾಕಿ ಅಲರ್ಟ್ ಆಗಿ ವಾಲ್ಮೀಕಿ ಕಾರ್ಯಕ್ರಮ ಇದೆ ಅನ್ನೋದು ಅಟ್ಲೀಸ್ಟ್ ಪೊಲೀಸರಿಗೆ ಮಿನಿಮಮ್ ಜ್ಞಾನ ಇರಬೇಕಾಯಿತು. ಸೊ ಆದರೆ ಅಲ್ಲಿ ತಪ್ಪಿಸಿದ್ದಾರೆ. ಜೊತೆಗೆ ಸಾಯಂಕಾಲ ಅಷ್ಟು ದೊಡ್ಡ ಫೈರಿಂಗ್ ನನ್ನ ಮೇಲೆ, ಕಲ್ಲು ತೂರಾಟಗಳು, ಬಾಟಲ್ಸು, ನಮ್ಮ ಜನರ ಮೇಲೆ ಇದೆಲ್ಲ ಮಾಡಿದ ಮೇಲೆ ಕೂಡ ಅವನು ಸತೀಶ್ ರೆಡ್ಡಿನ ಪೊಲೀಸರು ಅಲ್ಲಿಂದ ಎಸ್ಕೇಪ್ ಮಾಡಿಸಿ ಹಾಸ್ಪಿಟಲ್ಗೆ ತಗೊಂಡೋಗಿ ಅವನಿಗೆ ಏಟು ಬಿತ್ತು ಇಲ್ಲೋ ಅನ್ನೋದನ್ನು ಸೆಕೆಂಡ್ರಿ. ಅವನ ಒಟ್ಟಿಗೆ ಇಲ್ಲಿಂದ ಅವನ್ನ ಶೇಖರನವ್ರನ್ನ ಇಬ್ಬರನ್ನ ಇಲ್ಲಿಂದ ಎತ್ಕೊಂಡು ಹೋಗ್ಬಿಟ್ರು. ಅದೇ ಪ್ರೈವೇಟ್ ಗನ್ಮ್ಯಾನ್ಗಳ ಜೊತೆಯಲ್ಲಿ, ಸೇಮ್ ಪ್ರೈವೇಟ್ ಗನ್ಮ್ಯಾನ್ಗಳ ಜೊತೆಯಲ್ಲಿ ಅವನು ಭರತ್ ರೆಡ್ಡಿ ಮತ್ತು SP ಸರ್ಕಲಿಂದ ನಮ್ಮ ಮನೆಗೆ ಬರುವಂಥ ಸಂದರ್ಭದಲ್ಲಿ ಪೊಲೀಸರು 7ವರೆಗೆ ಫೈರಿಂಗ್ ಆಗಿದೆ, ಮೀಡಿಯಾನೇ ಅದಕ್ಕೆ ಸಾಕ್ಷಿಯಾಗಿಬಿಟ್ಟಿದೆ. ಮತ್ತು SP, IG, ASP, DSPಗಳು ಇವರೆಲ್ಲರೂ ಇದ್ಕೊಂಡ್ಬಿಟ್ಟು ಅವನು MLAನ ಫಸ್ಟ್ ನೀನು ಮನೆಗೆ ಹೋಗು ನೀನು ಅಂತೇಳಿ ಕಳಿಸ್ಬಿಟ್ಟು ಜನಗಳಲ್ಲಿ ಬಂದಿಲ್ದಂಗೆ ಚೆಕ್ ಬಂದಿ ಎಲ್ಲ ಕೂಡ ಆಗಿಬಿಟ್ಟು ಭದ್ರತೆ ಒಳಪಡಿಸಬೇಕಾಗಿದ್ದನ್ನು ಬಿಟ್ಟು 7:30 ನಂತರ 9 ಗಂಟೆವರೆಗೂ 1.5 ತಾಸು ಸಮಯ ಇದ್ದರೂ ಕೂಡ ಪೊಲೀಸರು ಎಸ್ಕಾರ್ಟ್ ಇಟ್ಟು ಅವನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದು ಮತ್ತೆ ಆವಾಗೇ ರಾಜಶೇಖರ್ ಡೆತ್ ಆಗಿತ್ತು. ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ನಡೆದಿರುವಂತಹ ಗಲಭೆ, ಅದರ ಜೊತೆಯಲ್ಲಿ ನಡೆದಿರುವಂತಹ ಫೈರಿಂಗ್, ಈ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರು, ಮಾತಾಡಿದ್ದಾರೆ. ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಮಾತಾಡ್ತಾ ಹೇಳಿರೋದು ಪೊಲೀಸರಿಂದ ಸತೀಶ್ ರೆಡ್ಡಿಯ ರಕ್ಷಣೆ ಆಗ್ತಾ ಇದೆ ಅಂತ. ಮೂವರು ಪೊಲೀಸರು ಸಹಾಯ ಮಾಡಿದ್ದಾರೆ, ರಕ್ಷಣೆ ಮಾಡಿದ್ದಾರೆ ಅಂದಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡ್ತಾ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸತೀಶ್ ರೆಡ್ಡಿನ ಆಸ್ಪತ್ರೆಗೆ ಸೇರಿಸಿದ್ದೇ ಪೊಲೀಸರು. ಭರತ್ ರೆಡ್ಡಿಗೆ ಪೊಲೀಸರು ಎಸ್ಕಾರ್ಟ್ ಕೊಟ್ಟರು, ರಕ್ಷಣೆಯನ್ನ ಕೊಟ್ಟರು ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಪೊಲೀಸರಿಂದ ಸತೀಶ್ ರೆಡ್ಡಿಯ ರಕ್ಷಣೆಯಾಯಿತು, ಜೊತೆಗೆ ಭರತ್ ರೆಡ್ಡಿಗೆ ಎಸ್ಕಾರ್ಟ್ ಕೊಟ್ಟರು, ಪೊಲೀಸರೇ ಅವ್ರ ಹಿಂದೆ ನಿಂತಿದ್ದಾರೆ ಅನ್ನುವಂಥ ಹೇಳಿಕೆಯನ್ನ ಈಗ ಜನಾರ್ದನ್ ರೆಡ್ಡಿ ನೀಡಿರೋದು. ಜನಾರ್ದನ ರೆಡ್ಡಿ ಮಾತಾಡ್ತಾ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರೋದು, ಇದೆಲ್ಲದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಜೊತೆಗೆ ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಆಕ್ಚುಲ್ ಆಗಿ ಏನಾಯ್ತು ಅದನ್ನು ಕೂಡ ಮಾತಾಡಿದ್ದಾರೆ ನೋಡಿ. ನಂದ ರೆಡ್ಡಿ ಮತ್ತು ಭರತ್ ನಮ್ಮ ಇಲ್ಲಿ ಇದರಲ್ಲಿ ASP ರವಿಕುಮಾರ್, DSP ನಂದ ರೆಡ್ಡಿ ಮತ್ತು ಭರತ್,
ಈ ಮೂವರು ನಿರಂತರವಾಗಿ ಕಮ್ಯುನಿಕೇಷನಲ್ಲಿದ್ದು ಇವೆಲ್ಲ ಪ್ಲ್ಯಾನ್ ನಡೀತಾ ಇರೋವಂಥದ್ದು. ನೋಡಿ, ಸತೀಶ್ ರೆಡ್ಡಿದು ಘಟನೆ ಆಯಿತು. ಅದಾದಮೇಲೆ ಟೋಟಲ್ ಪೊಲೀಸ್ ಎಲ್ಲ ಬಂದುಬಿಟ್ಟು ನನ್ನ ಮನೆಗೂ ರಕ್ಷಣೆ ಕೊಟ್ಟು ಭರತ್ ರೆಡ್ಡಿನ ಮತ್ತೆ 9 ಗಂಟೆಗೆ ಅವ್ನು ಬಂದಿದ್ದ ಮನೆ ಹತ್ರ. ಇದು 7:30ಗೆ ಇನ್ಸಿಡೆಂಟ್ ಮುಗಿದೋಯಿತು. ಒಂದೂವರೆ ತಾಸು ಸಮಯ ಇದ್ದರೂ ಕೂಡ ಪೊಲೀಸರ ನಿರ್ಲಕ್ಷ್ಯ ಎಷ್ಟು ಇತ್ತು ಅನ್ನೋದು ನೆನ್ಪಿಟ್ಕೊಳ್ಳಿ. ಒಂದು ಫಸ್ಟ್ ಇನ್ಸಿಡೆಂಟು ಮಧ್ಯಾಹ್ನ 2:30ಗೆ ನಾನು ಬ್ಯಾನರ್ನ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟು ಪೊಲೀಸರು ಬಂದು ಬ್ಯಾನರ್ ತೆರವುಗೊಳಿಸಿ ಕಳಿಸ್ಬಿಟ್ಟು ಇನ್ನೇನು ಮುಗಿದೋಯಿತು ಅಂತ ಅಂದ್ಕೊಂಡಿದ್ದು ಒಂದು. ಅಟ್ಲೀಸ್ಟ್ ಆ ಸಂದರ್ಭದಲ್ಲಾದರೂ ಕೂಡ ಪ್ರಿಕಾಷನ್ ತಗೋಬೇಕಾಗಿತ್ತು. ರೆಡ್ಡಿ ಮನೆ ಮುಂದೆ ಹೋಗಿ ಬ್ಯಾನರ್ ಕಟ್ಟಿದ್ದಾರೆ, ನಾವೇ ಪೊಲೀಸರು ಹೋಗಿ ತೆಗೆದಿದ್ದೀವಿ, ಮತ್ತು ಇದೇನಾದರೂ ಮತ್ತೆ ನೆಕ್ಸ್ಟ್ ವಿಕೋಪಕ್ಕೆ ಹೋಗ್ಬೋದಾ, ಒಂದು 4 ಮಂದಿ ಪೊಲೀಸರನ್ನ ಹಾಕಿ ಅಲರ್ಟಾಗಿ ವಾಲ್ಮೀಕಿ ಕಾರ್ಯಕ್ರಮ ಇದೆ ಅನ್ನೋದು ಅಟ್ಲೀಸ್ಟ್ ಪೊಲೀಸರಿಗೆ ಮಿನಿಮಮ್ ಜ್ಞಾನ ಇರಬೇಕಾಯಿತು. ಸೊ ಆದರೆ ಅಲ್ಲಿ ತಪ್ಪಿಸಿದ್ದಾರೆ. ಜೊತೆಗೆ ಸಾಯಂಕಾಲ ಅಷ್ಟು ದೊಡ್ಡ ಫೈರಿಂಗ್ ನನ್ನ ಮೇಲೆ, ಕಲ್ಲು ತೂರಾಟಗಳು, ಬಾಟಲ್ಸು, ನಮ್ಮ ಜನರ ಮೇಲೆ ಇದೆಲ್ಲ ಮಾಡಿದ ಮೇಲೆ ಕೂಡ ಅವನು ಸತೀಶ್ ರೆಡ್ಡಿನ ಪೊಲೀಸರು ಅಲ್ಲಿಂದ ಎಸ್ಕೇಪ್ ಮಾಡಿಸಿ ಹಾಸ್ಪಿಟಲ್ಗೆ ತಗೊಂಡೋಗಿ ಅವನಿಗೆ ಏಟು ಬಿತ್ತು ಇಲ್ಲೋ ಅನ್ನೋದನ್ನು ಸೆಕೆಂಡ್ರಿ. ಅವನ ಒಟ್ಟಿಗೆ ಇಲ್ಲಿಂದ ಅವನ್ನ ಶೇಖರನವ್ರನ್ನ ಇಬ್ಬರನ್ನ ಇಲ್ಲಿಂದ ಎತ್ಕೊಂಡು ಹೋಗ್ಬಿಟ್ರು. ಅದೇ ಪ್ರೈವೇಟ್ ಗನ್ಮೆನ್ಗಳ ಜೊತೆಯಲ್ಲಿ, ಸೇಮ್ ಪ್ರೈವೇಟ್ ಗನ್ಮೆನ್ಗಳ ಜೊತೆಯಲ್ಲಿ ಅವನು ಭರತ್ ರೆಡ್ಡಿ ಮತ್ತು SP ಸರ್ಕಲಿಂದ ನಮ್ಮ ಮನೆಗೆ ಬರುವಂಥ ಸಂದರ್ಭದಲ್ಲಿ ಪೊಲೀಸರು 7ವರೆಗೆ ಫೈರಿಂಗ್ ಆಗಿದೆ, ಮೀಡಿಯಾನೇ ಅದಕ್ಕೆ ಸಾಕ್ಷಿಯಾಗಿಬಿಟ್ಟಿದೆ. ಮತ್ತು SP, IG, ASP, DSPಗಳು ಇವರೆಲ್ಲರೂ ಇದ್ಕೊಂಡ್ಬಿಟ್ಟು ಅವನು MLAನ ಫಸ್ಟ್ ನೀನು ಮನೆಗೆ ಹೋಗು ನೀನು ಅಂತೇಳಿ ಕಳಿಸ್ಬಿಟ್ಟು ಜನಗಳಲ್ಲಿ ಬಂದಿಲ್ದಂಗೆ ಚೆಕ್ ಬಂದಿ ಎಲ್ಲ ಕೂಡ ಆಗಿಬಿಟ್ಟು ಭದ್ರತೆ ಒಳಪಡಿಸಬೇಕಾಗಿದ್ದನ್ನು ಬಿಟ್ಟು 7:30 ನಂತರ 9 ಗಂಟೆವರೆಗೂ 1.5 ತಾಸು ಸಮಯ ಇದ್ದರೂ ಕೂಡ ಪೊಲೀಸರು ಎಸ್ಕಾರ್ಟ್ ಇಟ್ಟು ಅವನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದು ಮತ್ತೆ ಆವಾಗೇ ರಾಜಶೇಖರ್ ಡೆತ್ ಆಗಿತ್ತು. ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ನಡೆದಿರುವಂತಹ ಗಲಭೆ, ಅದರ ಜೊತೆಯಲ್ಲಿ ನಡೆದಿರುವಂತಹ ಫೈರಿಂಗ್, ಈ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಂಡ್ರು, ಮಾತಾಡಿದ್ದಾರೆ. ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಮಾತಾಡ್ತಾ ಹೇಳಿರೋದು ಪೊಲೀಸರಿಂದ ಸತೀಶ್ ರೆಡ್ಡಿಯ ರಕ್ಷಣೆ ಆಗ್ತಾ ಇದೆ ಅಂತ. 3 ಪೊಲೀಸರು ಸಹಾಯ ಮಾಡಿದ್ದಾರೆ, ರಕ್ಷಣೆ ಮಾಡಿದ್ದಾರೆ ಅಂದಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡ್ತಾ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸತೀಶ್ ರೆಡ್ಡಿನ ಆಸ್ಪತ್ರೆಗೆ ಸೇರಿಸಿದ್ದೇ ಪೊಲೀಸರು, ಭರತ್ ರೆಡ್ಡಿಗೆ ಪೊಲೀಸರು ಎಸ್ಕಾರ್ಟ್ ಕೊಟ್ಟರು, ರಕ್ಷಣೆಯನ್ನ ಕೊಟ್ಟರು ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಪೊಲೀಸರಿಂದ ಸತೀಶ್ ರೆಡ್ಡಿಯ ರಕ್ಷಣೆಯಾಯಿತು, ಜೊತೆಗೆ ಭರತ್ ರೆಡ್ಡಿಗೆ ಎಸ್ಕಾರ್ಟ್ ಕೊಟ್ಟರು, ಪೊಲೀಸರೇ ಅವ್ರ ಹಿಂದೆ ನಿಂತಿದ್ದಾರೆ ಅನ್ನುವಂಥ ಹೇಳಿಕೆಯನ್ನ ಈಗ ಜನಾರ್ದನ್ ರೆಡ್ಡಿ ನೀಡಿರೋದು. ಜನಾರ್ದನ ರೆಡ್ಡಿ ಮಾತಾಡ್ತಾ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರೋದು, ಇದೆಲ್ಲದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಜೊತೆಗೆ ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಆಕ್ಚುಲ್ ಆಗಿ ಏನಾಯ್ತು ಅದನ್ನು ಕೂಡ ಮಾತಾಡಿದ್ದಾರೆ. ನೋಡಿ, ನಂದಾ ರೆಡ್ಡಿ ಮತ್ತು ಭರತ್, ನಮ್ಮ ಇಲ್ಲಿ ಇದರಲ್ಲಿ ASP ರವಿಕುಮಾರ್, DSP ನಂದಾ ರೆಡ್ಡಿ ಮತ್ತು ಭರತ್, ಈ ಮೂವರು ನಿರಂತರವಾಗಿ ಕಮ್ಯುನಿಕೇಷನಲ್ಲಿದ್ದು ಇವೆಲ್ಲ ಪ್ಲ್ಯಾನ್ ನಡೀತಾ ಇರೋವಂಥದ್ದು. ನೋಡಿ, ಸತೀಶ್ ರೆಡ್ಡಿದು ಘಟನೆ ಆಯಿತು. ಅದಾದಮೇಲೆ ಟೋಟಲ್ ಪೊಲೀಸ್ ಎಲ್ಲ ಬಂದುಬಿಟ್ಟು ನನ್ನ ಮನೆಗೂ ರಕ್ಷಣೆ ಕೊಟ್ಟು ಭರತ್ ರೆಡ್ಡಿನ ಮತ್ತೆ 9 ಗಂಟೆಗೆ ಅವ್ನು ಬಂದಿದ್ದ ಮನೆ ಹತ್ರ. ಇದು 7:30ಗೆ ಇನ್ಸಿಡೆಂಟ್ ಮುಗಿದೋಯಿತು. ಒಂದೂವರೆ ತಾಸು ಸಮಯ ಇದ್ದರೂ ಕೂಡ ಪೊಲೀಸರ ನಿರ್ಲಕ್ಷ್ಯ ಎಷ್ಟು ಇತ್ತು ಅನ್ನೋದು ನೆನ್ಪಿಟ್ಕೊಳ್ಳಿ. ಒಂದು ಫಸ್ಟ್ ಇನ್ಸಿಡೆಂಟು ಮಧ್ಯಾಹ್ನ 2:30ಗೆ ನಾನು ಬ್ಯಾನರ್ನ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟು ಪೊಲೀಸರು ಬಂದು ಬ್ಯಾನರ್ ತೆರವುಗೊಳಿಸಿ ಕಳಿಸ್ಬಿಟ್ಟು ಇನ್ನೇನು ಮುಗಿದೋಯಿತು ಅಂತ ಅಂದ್ಕೊಂಡಿದ್ದು ಒಂದು. ಅಟ್ಲೀಸ್ಟ್ ಆ ಸಂದರ್ಭದಲ್ಲಾದರೂ ಕೂಡ ಪ್ರಿಕಾಷನ್ ತಗೋಬೇಕಾಗಿತ್ತು. ರೆಡ್ಡಿ ಮನೆ ಮುಂದೆ ಹೋಗಿ ಬ್ಯಾನರ್ ಕಟ್ಟಿದ್ದಾರೆ, ನಾವೇ ಪೊಲೀಸರು ಹೋಗಿ ತೆಗೆದಿದ್ದೀವಿ, ಮತ್ತು ಇದೇನಾದರೂ ಮತ್ತೆ ನೆಕ್ಸ್ಟ್ ವಿಕೋಪಕ್ಕೆ ಹೋಗ್ಬೋದಾ, ಒಂದು 4 ಮಂದಿ ಪೊಲೀಸರನ್ನ ಹಾಕಿ ಅಲರ್ಟಾಗಿ ವಾಲ್ಮೀಕಿ ಕಾರ್ಯಕ್ರಮ ಇದೆ ಅನ್ನೋದು ಅಟ್ಲೀಸ್ಟ್ ಪೊಲೀಸರಿಗೆ ಮಿನಿಮಮ್ ಜ್ಞಾನ ಇರಬೇಕಾಯಿತು. ಸೊ ಆದರೆ ಅಲ್ಲಿ ತಪ್ಪಿಸಿದ್ದಾರೆ. ಜೊತೆಗೆ ಸಾಯಂಕಾಲ ಅಷ್ಟು ದೊಡ್ಡ ಫೈರಿಂಗ್ ನನ್ನ ಮೇಲೆ, ಕಲ್ಲು ತೂರಾಟಗಳು, ಬಾಟಲ್ಸು, ನಮ್ಮ ಜನರ ಮೇಲೆ ಇದೆಲ್ಲ ಮಾಡಿದ ಮೇಲೆ ಕೂಡ ಅವನು ಸತೀಶ್ ರೆಡ್ಡಿನ ಪೊಲೀಸರು ಅಲ್ಲಿಂದ ಎಸ್ಕೇಪ್ ಮಾಡಿಸಿ ಹಾಸ್ಪಿಟಲ್ಗೆ ತಗೊಂಡೋಗಿ ಅವನಿಗೆ ಏಟು ಬಿತ್ತು ಇಲ್ಲೋ ಅನ್ನೋದನ್ನು ಸೆಕೆಂಡ್ರಿ. ಅವನ ಒಟ್ಟಿಗೆ ಇಲ್ಲಿಂದ ಅವನ್ನ ಶೇಖರನವ್ರನ್ನ ಇಬ್ಬರನ್ನ ಇಲ್ಲಿಂದ ಎತ್ಕೊಂಡು ಹೋಗ್ಬಿಟ್ರು.
ಅದೇ ಪ್ರೈವೇಟ್ ಗನ್ಮೆನ್ಗಳ ಜೊತೆಯಲ್ಲಿ ಸೇಮ್ ಪ್ರೈವೇಟ್ ಗನ್ಮೆನ್ಗಳ ಜೊತೆಯಲ್ಲಿ ಅವನು ಭರತ್ ರೆಡ್ಡಿ ಮತ್ತು ಎಸ್ ಪಿ ಸರ್ಕಲಿಂದ ನಮ್ಮ ಮನೆಗೆ ಬರುವಂಥ ಸಂದರ್ಭದಲ್ಲಿ ಪೊಲೀಸರು 7ವರೆಗೆ ಫೈರಿಂಗ್ ಆಗಿದೆ, ಮೀಡಿಯಾನೇ ಅದಕ್ಕೆ ಸಾಕ್ಷಿಯಾಗಿಬಿಟ್ಟಿದೆ. ಮತ್ತು ಎಸ್ ಪಿ, ಐ ಜಿ, ASP, DSPಗಳು ಇವರೆಲ್ಲರೂ ಇದ್ಕೊಂಡ್ಬಿಟ್ಟು ಅವನು MLAನ ಫಸ್ಟ್ ನೀನು ಮನೆಗೆ ಹೋಗು ನೀನು ಅಂತೇಳಿ ಕಳಿಸ್ಬಿಟ್ಟು ಜನಗಳಲ್ಲಿ ಬಂದಿಲ್ದಂಗೆ ಚೆಕ್ ಬಂದಿ ಎಲ್ಲ ಕೂಡ ಆಗಿಬಿಟ್ಟು ಭದ್ರತೆ ಒಳಪಡಿಸಬೇಕಾಗಿದ್ದನ್ನು ಬಿಟ್ಟು 7:30 ನಂತರ 9 ಗಂಟೆವರೆಗೂ 1.5 ತಾಸು ಸಮಯ ಇದ್ದರೂ ಕೂಡ ಪೊಲೀಸರು ಎಸ್ಕಾರ್ಟ್ ಇಟ್ಟು ಅವನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದು ಮತ್ತೆ ಆವಾಗೇ ರಾಜಶೇಖರ್ ಡೆತ್ ಆಗಿತ್ತು.